ನಾವಿಲ್ಲಿ ಬಂದಿರೋದು ಕುಡಿಯೋದಿಕ್ಕಷ್ಟೇ. ತಗೋ ಮಾವ. ತಗೊಳ್ಳಿ ಸ್ವಾಮಿ, ಕುಡೀರಿ. ಉಡುಂಬ ಬ್ರದರ್, ಯಾರೀ ಚೆಲುವಿ? ಅಂದ್ರೆ ಯಾರೀ ಹುಡುಗಿ? ಇವಳ ಚಿನ್ನಿ ಅಂತ, ಇಲ್ಲೇ ಪಕ್ಕದರೋಳು. ನಾನ್ ಬೇಟೆಗೆ ಅಂತ ಹೋಗಿದಾಗ ನನ್ ಮೇಲ್ ಮನ್ಸಾಗಿ ನನ್ ಜೊತೆ ಓಡ್ ಬಂದ್ಬಿಟ್ಲು. ಕಪ್ಪಿ ನನ್ ಮಗನೇ, ಒಂದ್ ಕಡೆ ಬಾಲ ಮುದ್ರಕೊಂಡಿರಕ್ಕಾಗಲ್ವಾ? ಸರ್ಗ್ ಸಿಕ್ತು ತಾನೆ, ಮುಚ್ಕೊಂಡ್ ಕುಡಿಯೋದ್ ಕಲ್ತ್ಕೋ. ಕುಡಿ ಅಂದ್ರೆ ಹೆಂಗ್ ಸರ್ ಕುಡಿಯೋದು? ಯಾರಾದ್ರೂ ಹಾಕೊಡ್ಬೇಕು ತಾನೆ. ಇಲ್ಲಿದ್ದಾಳಲ್ಲ ಚೆಲುವಿ, ಅವಳ ಕೈಲಿ ಹಾಕೊಡೋದು ಕೇಳಿ ಸರ್. ನೀನೇನಿಲ್ಲ ಆತಿಥ್ಯ ಸ್ವೀಕಾರ ಮಾಡಕ್ ಬಂದಿದ್ಯಾ? ಇದು ಒಂಥರ ಹಾಗೆ ಅಲ್ವಾ ಸರ್? ನೀವೇ ತಾನೇ ಹೇಳಿದ್ದು ಇದೊಂದು ಗೆಸ್ಟ್ ಹೌಸ್ ತರ, ನಾವ್ ಇವ್ರಿಗೆಲ್ಲ ಗೆಸ್ಟು ಅಂತ. ಸ್ವಾಮಿಯರೇ, ಯಾಕೆ ಕೋಪ ಮಾಡ್ಕತ್ತೀರಾ? ಅಷ್ಟಕ್ಕೆ ಅವ್ರೇನ್ ತಪ್ಪು ಮಾತಾಡಿದ್ರು? ಈಗೇನು ತಮ್ಮಂಗೆ ಚಿನ್ನಿ ಕೈಲೇ ಹಾಕೊಡ್ಬೇಕು ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಚಿನ್ನಿ, ತಮ್ಮಂಗೆ ನೀನೇ ನಿನ್ ಕೈ ಯಾರ ಹಾಕೊಡು. ಥ್ಯಾಂಕ್ ಯು ಡಾರ್ಲಿಂಗ್. ಏನಂದ್ರಿ ಅಯ್ಯೋರೆ? ಅದು ಧನ್ಯವಾದಗಳು ಅಂತ ಇಂಗ್ಲಿಷಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಏಯ್ ಮಗನೇ, ಬಂದಿದ್ ಕಡೆ ಏನೋ ನೀನ್ ತರ್ಲೆ ಕೊಟ್ಟಿದ್ದಾರೆ ತಾನೆ, ಮುಚ್ಕೊಂಡ್ ಕುಡ್ಕೊಂಡು ಹೋಗೋ ತಾನೆ. ಇಲ್ಲೂ ಒದೆ ತಿನ್ಬೇಕಾ? ಅಯ್ಯೋ ಬಿಡಿ ಸರ್, ಅವ್ರಿಗೆ ಇಂಗ್ಲಿಷ್ ಎಲ್ಲ ಅರ್ಥ ಆಗುತ್ತೆ. ಧನ್ಯವಾದಗಳಿಗೆ ಸಿಟಿ ಕಡೆ ಟ್ಯಾಂಕ್ಸ್ ಅಂತಾರೆ. ಏನೇನೋ ಹೇಳ್ತೀಯಲ್ಲಯ್ಯ? ಅದು ಹಂಗೂ ಹೇಳ್ತಾರೆ, ಹಿಂಗೂ ಹೇಳ್ತಾರೆ. ಇವನು 6 ತಿಂಗಳು ಜಪಾನಲ್ಲಿ ಇದ್ ಬಂದಿದ್ದ, ಅದಕ್ಕೆ ಇದು ಜಪಾನೀಸ್ ಇಂಗ್ಲಿಷ್. ಕೋಡಿ. ಸಾಕು ಬನ್ನಿ. ಇನ್ನೊಂದ್ 5 ನಿಮಿಷ. ಏನು ಬೇಕಾಗಿಲ್ಲ ಬನ್ನಿ. 5 ನಿಮಿಷ ಮೈನವ್ರೆ. ಅತಿ ಆದ್ರೆ ಅಮೃತನು ವಿಷ ಅಂತಾರೆ. ಈಗ ಬರ್ತಿರೋ ಇಲ್ವೋ? ಚೆಲುವನ್ನು ಮೀರಿದ ರಾಧಿಕೆ, 14 ಲೋಕದ ಮನಸೂರೆ ಮಾಡುತ್ತ ನನಗಾಗಿ ಜಾರಿದ ತಾರಿಕೆ. ಜಯಂತಿ, ನಾನ್ ಎಷ್ಟೊತ್ತೆ ನೀರಲ್ಲಿದ್ರು ನಿನ್ನ ಕರೆಯೋದೇ ಇಲ್ಲ ಅಲ್ಲ? ರೀ, ಧ್ರುವನ್ ಹುಷಾರಿಲ್ಲ ಅಂತ ಅವಳು ತಲೆ ಒರೆಸ್ತಾ ಇದ್ದಾಳೆ. ನೀವ್ ಚೆನ್ನಾಗಿದ್ದೀರಲ್ಲ? ನಾನು ಇಷ್ಟೊತ್ತು ನೀರಲ್ಲಿ ಆಟ ಆಡ್ತಿರೋದ್ರಿಂದ ನನಗೂ ಶೀತ ಆಗತ್ತೆ. ನಿಮಗೇನು, ನಿಮ್ಗೂ ಅವ್ರ ತರ ತಲೆ ಒರೆಸ್ಬೇಕು ತಾನೆ? ಬನ್ನಿ. ಬಿಸಿಲಲ್ಲಿ ಮಳೆಯ ಮಿಲನಾನೋ ರಾಧಾ ರಾಧಾ. ಬಂಗಾರಿ, ಸ್ವರ್ಗ ಅಂದ್ರೆ ಇದೇ ಅನ್ಸತ್ತೆ. ಜೀವದ ಕರ್ಷಣೆ ನನ್ನಾಣ